ಕೊಟ್ಟು ನಮಗೆ ಅದನ್ನು ಉಡಾನ್ನಲ್ಲಿ ಇನ್ನೂ ಹೆಚ್ಚು ಮುಂದುವರಿಸ್ಕೊಂಡು ಹೋದು ನಾವು. ಆದರೆ ಸಿದ್ದೇಶ್ವರ ಅವರು ಅವತ್ತು ಮಾಡಿದಂಥ ಸಹಾಯದಿಂದಾಗಿ ಇವತ್ತು ಕೂಡ ಮೈಸೂರು ಏರ್ಪೋರ್ಟು ಫಂಕ್ಷನಲ್ ಏರ್ಪೋರ್ಟ್ ಆಗಿದೆ. ಹಾಗಾಗಿ ಅವರ ಋಣನೂ ನನ್ನ ಮೇಲೆ ಇದೆ. ಅವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಬಂದು ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಗಳ ಬಗ್ಗೆ 4 ಮಾತುಗಳನ್ನ ಆಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಯಾರು? ನನಗೇನು ಗೊತ್ತಿಲ್ಲ. ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಮೋದಿ ಅವರು ಬಂದ ಮೇಲೆ ನೋಡಿ, ಇವತ್ತು ಬಂದಿರೋದು ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ಆಚರಣೆಗೋಸ್ಕರ ಬಂದಿರುವಂಥದ್ದು. ನನಗೆ ಬೇರೆ ವಿಚಾರಗಳ ಬಗ್ಗೆ, ನಾನು ಇಂಥ ವಿಚಾರಗಳ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು. ಕಳೆದ 1.25 ವರ್ಷಗಳಿಂದ ಅವರು ಕೂಡ ಸಕ್ರಿಯವಾಗಿ ಶಕ್ತಿ ಮೀರಿ ಅವರು ಪಕ್ಷದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನು ನಿಯುಕ್ತಿಯನ್ನು ಮಾಡಿರುವಂಥದ್ದು ಕೇಂದ್ರದ ನಾಯಕರು. ಅವರ ನಿರ್ಧಾರಕ್ಕೆ ಅನುಗುಣವಾಗಿ ನಾವು ಕೂಡ ಅವರ ಕೆಳಗಡೆ ಪಕ್ಷ ಸಂಘಟನೆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಆಚೆಗೆ ನನಗೆ ಬೇರೆ ಯಾವ ರಾಜಕಾರಣನೂ ನನಗೆ ಗೊತ್ತಿಲ್ಲ. ಹೋರಾಟ ಆಗಿರ್ಬೋದು ಅಥವಾ ಈಗ ವಾಲ್ಮೀಕಿ ಹಗರಣ ಸಿಬಿಐ ತನಿಖೆ ವಹಿಸಲು ನಿಮ್ಮ ತಂಡ ಒಂದು ಪ್ರಯತ್ನ ಫಲ ಬಂತು ಅಂತ. ಇದು ತಂಡ ಅಲ್ಲ, ಇದು ನಾವೆಲ್ಲ ಬಿಜೆಪಿಯವರೇ. ಬಿಜೆಪಿ ಒಂದು ನಿಮಿಷ, ಬಿಜೆಪಿ ಇಲ್ದಲೆ ಪ್ರತಾಪ್ ಸಿಂಹನಿಗೆ ಅಸ್ತಿತ್ವ ಇದೆಯಾ? ಬಿಜೆಪಿ ಬಿಟ್ಟರೆ ನಾನೊಬ್ಬ ರೈಟರ್ ಅಷ್ಟೇ. ಅದು ಬಿಜೆಪಿಯ ನನ್ನ ಅಸ್ತಿತ್ವ. ಬಿಜೆಪಿಯ ಕಮಲದ ಅಡಿನಲ್ಲೇ ನಾನು 2 ಸಾರಿ ಗೆದ್ದು ಸಂಸದನಾಗಿರುವಂಥದ್ದು. ನಾನು ಏನೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅದಕ್ಕೆ ಅವಕಾಶವನ್ನು, ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದು ಬಿಜೆಪಿ. ನಾನು ಬಿಜೆಪಿಯ ಒಬ್ಬ ಮಾನ್ಯ ಕಾರ್ಯಕರ್ತ. ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದರ ಶ್ರೇಯಸ್ಸು ಪಕ್ಷಕ್ಕೆ ಸಲ್ಲಬೇಕಾಯ್ತು, ಪಕ್ಷದ ನಾಯಕತ್ವಕ್ಕೆ. ರಾಜ್ಯಾಧ್ಯಕ್ಷರ ಜೊತೆ ನೀವು ಹೋರಾಟಕ್ಕೆ ಹೋಗಿಲ್ಲ, ನೀವು ಸಪರೇಟ್ ಆಗಿ ಹೋರಾಟ ಮಾಡಿದ್ರಿ. ನೆನ್ನೆಲ್ಲ ಮೊನ್ನೆ ರಾಜ್ಯಾಧ್ಯಕ್ಷರ ಜೊತೆ ಪ್ರೆಸ್ ಮೀಟ್ ಮಾಡಿದ್ದೀನಿ. ರಾಜ್ಯಾಧ್ಯಕ್ಷರು ಕರೆದಂಥ ಸಭೆಗೆ ಹೋಗಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ವರ್ಷ ತುಂಬಿತು. ಮೇ 20 ಮೇ 19 ರಾಜ್ಯಾದ್ಯಂತ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷರ ಸೂಚನೆ ಮೇರೆಗೆ ನಾನು ಕೊಡಗಿಗೆ ಹೋಗಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಅವ್ರು ಮಾಡಿದಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀನಿ. ಅವ್ರು ಮಾಡಿದಂಥ ಒಂದು ಯಶಸ್ವಿ ಮೈಸೂರು ಪಾದಯಾತ್ರೆ, ಮೈಸೂರು ಚಲೋ ಕಾರ್ಯಕ್ರಮ, ಮೂಡ ಹಗರಣದ ವಿರುದ್ಧ ಮಾಡಿದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ನಾನು ಪಕ್ಷದ ಯಾವ ಕೆಲಸವನ್ನು ಯಾರು ಹೇಳಿದ್ರು ಮಾಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇನ್ಯಾವುದೋ ಹುಬ್ಳಿಲಿ ಕೇಳ್ಬೋದು, ಇನ್ನೊಂದು ಕಡೆ ಧಾರವಾಡದಲ್ಲಿ ಕೇಳ್ಬೋದು, ಇನ್ನು ಎಲ್ಲೇ ಕೇಳಿದ್ರು ಕೂಡ ಪಕ್ಷದ ಯಾವುದೇ ವಿಚಾರಗಳಿರ್ಬೋದು ಆ ವಿಚಾರಗಳ ಜೊತೆ ನಾನು ಇರ್ತೀನಿ. ಗಣೇಶೋತ್ಸವದ ಬಗ್ಗೆನೂ ಕೂಡ ಎಲ್ಲ ಕಡೆ ಹೋಗಿ ಕೇಸು ಹಾಕ್ಸ್ಕೊಂಡಿದ್ದೀನಿ. ಇದೇ ದಾವಣಗೆರೆ ಬಂದಿದೆ. ಇದು ನೀವು ಗುಂಪಂತಲ್ಲ. ನಾಳೆ ಬೆಳಗ್ಗೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಅವ್ರ ಮದುವೆ ಕರೀತಾರೆ, ಅವನ ಮನೆಗೂ ಹೋಗ್ತೀನಿ, ನಾನು ಎಲ್ಲ ಕಡೆಗೆ ಹೋಗ್ತೀನಿ.